ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಬರೀ ದರ್ಶನ್ ಜಾಮೀನು ಮಾತ್ರ ರದ್ದುಗೊಳಿಸಿಲ್ಲ. ಈ ಮೊದಲು ಒದಗಿಸಲಾಗಿದ್ದ ವಿಶೇಷ ಸವಲತ್ತುಗಳನ್ನು ನಿಲ್ಲಿಸಿ ಕಟ್ಟುನಿಟ್ಟಿನ ಜೈಲು ನಿಯಮಗಳನ್ನು ಪಾಲಿಸಬೇಕು ಅಂತ ಆದೇಶ ನೀಡಿದೆ. ಗಳಾಹೀನ ಮುಖ, ಕೇಶವಿರದ ಕರಿಯನ ಮೊಕ್ಕತಲೆ, ನೋವಿನಲ್ಲಿ ನಗೆ ಬೀರಿರೋ ಪವಿತ್ರಾಳ ಫೋಟೋ ಬಹಿರಂಗವಾಗಿವೆ. ಪವಿತ್ರಾಗಿ ಪಶ್ಚಾತ್ತಾಪವಿಲ್ಲ. ಆದ್ರೆ ದರ್ಶನ್ ಮತ್ತೆ ಲಾಕ್ ಆಗ್ತೀನಿ ಅನ್ನೋದನ್ನ ಮೊದಲೇ ಅಂದಾಜಿಸಿದ್ದ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಈ ಬಗ್ಗೆ ಜೈಲು ಸಿಬ್ಬಂದಿ ಮತ್ತು ಸಹಚರರ ಜೊತೆ ಹೇಳಿಕೊಂಡಿದ್ದಾನೆ. ಸಹಚರರ ಜೊತೆ ದರ್ಶನ್ ವಾಂಗಿಬಾತ್, ಮಾನಸಿಕ ಧೈರ್ಯದ ಬಗ್ಗೆ 4 ಮಾತು. ಸದ್ಯ ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ 2ನೇ ದಿನ ಸಹಜವಾಗಿದ್ದು ಜೈಲಿನ ಸಿಬ್ಬಂದಿ ಮತ್ತು ಸಹಚರರ ಜೊತೆ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದ್ದಾಗಲೇ ಸಮಸ್ಯೆ ಬಗ್ಗೆ ಅರಿತಿದ್ದೆ, ಮುಂದಾಗುವ ಸಮಸ್ಯೆ ಬಗ್ಗೆ ತಿಳಿದಿದ್ದೆ, ಹೀಗಾಗಿ ಮಾನಸಿಕವಾಗಿ ಧೈರ್ಯವಾಗಿದ್ದೆ ಅಂತ ಹೇಳಿಕೊಂಡಿದ್ದಾನಂತೆ. ಮುಡಿಕೊಟ್ಟು ಜೈಲಿಗೆ ಎಂಟ್ರಿ ಕೊಟ್ಟಿದ್ದ ದರ್ಶನ್ ಮಲಗಲು 2 ಬೆಡ್ಶೀಟ್ ಕೇಳಿದ್ದು ನಿಯಮದಂತೆ ಒಂದೇ ಬೆಡ್ಶೀಟ್ ಕೊಡೋದಾಗಿ ಸಿಬ್ಬಂದಿ ಹೇಳಿದಾಗ ಸುಮ್ಮನಾಗಿದ್ದಾನೆ. ಬೆಳಿಗ್ಗೆ ಎದ್ದ ದರ್ಶನ್ಗೆ ಜೈಲು ಮೆನುವಿನಂತೆ ವಾಂಗಿಬಾತ್ ನೀಡಲಾಗಿದೆ. ಅತ್ತ ಮಹಿಳಾ ಬ್ಯಾರಕ್ನಲ್ಲಿ ಸೈಲೆಂಟ್ ಆಗಿದ್ದ ಪವಿತ್ರ 2ನೇ ದಿನ ಸಹ ಕೈದಿಗಳ ಜೊತೆ ಮಾತನಾಡುತ್ತಾ ಕಾಲ ಕಳೆದಿದ್ದಾಳೆ. ಬಂಧನದ ವೇಳೆ ದರ್ಶನ್ ಮತ್ತೊಂದು ನೌಟಂಕಿ ಬಯಲು. ನಾನೇ ಶರಣಾಗ್ತೀನಿ ಅಂತ ಪೊಲೀಸರ ಮುಂದೆ ಹೇಳಿದ್ದ ದರ್ಶನ್ನ ಮತ್ತೊಂದು ನೌಟಂಕಿ ಬಯಲಾಗಿದೆ. ನೇರವಾಗಿ ಕೋರ್ಟ್ಗೆ ಶರಣಾಗಲು ನಿರ್ಧರಿಸಿದ್ದ ದರ್ಶನ್ ಪೊಲೀಸರು ಮನೆ ಬಳಿ ಬಂದಾಗ ಆಪ್ತ ಧನ್ವೀರ್ನನ್ನ ಮಾತನಾಡಲು ಕಳುಹಿಸಿದ್ದಂತೆ. ಈ ವೇಳೆ ಪೊಲೀಸರ ಜೊತೆ ಮಾತನಾಡಲು ಬಂದ ಧನ್ವೀರ್ಗೆ, ನೀನು ಈ ಪ್ರಕರಣದಲ್ಲಿ ಹೆಚ್ಚು ತಲೆ ತೋರಿಸಬೇಡ, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಖಡಕ್ ವಾರ್ನಿಂಗ್ಗೆ ಢರ್ ಆಗಿದ್ದ ಧನ್ವೀರ್ ಮನೆಯೊಳಗೆ ಬಂದು ಮಾಹಿತಿ ನೀಡಿದ್ದಾನೆ. ನಂತರ ವಿಜಯಲಕ್ಷ್ಮಿ ಎಂಟ್ರಿ ಆಗಿ ವಕೀಲರ ಜೊತೆ ಬರೋದಾಗಿ ಹೇಳಿದ್ರಂತೆ. ಆದ್ರೆ ದರ್ಶನ್ ಮತ್ತು ಪತ್ನಿಯ ಮಾತಿಗೆ ಸೊಪ್ಪು ಹಾಕದ ಪೊಲೀಸರು ಕೂಡಲೇ ಜೀಪ್ ಹತ್ಬೇಕು, 15 ನಿಮಿಷ ಟೈಮ್ ಕೊಡ್ತೀನಿ, ಇಲ್ಲವಾದ್ರೆ ಮನೆಗೆ ನುಗ್ಗಿ ಕರೆದುಕೊಂಡು ಹೋಗ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಬಳಿಕ ಮೆತ್ತಗಾದ ದಾಸ ಜೀಪ್ ಹತ್ತಿದ್ದಾನೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅನ್ಸುತ್ತೆ ಎಂದ ರಮ್ಯಾ. ದರ್ಶನ್ ಜೈಲು ಪಾಲಾದ ಬಳಿಕ ಮಾತನಾಡಿರೋ ರಮ್ಯಾ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅನ್ನಿಸುತ್ತೆ ಅಂತ ಹೇಳಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆಯೂ ಮಾತನಾಡಿದ್ದಾರೆ. ನನಗೆ ಸ್ವಲ್ಪ ಬೇಜಾರು ಆಯ್ತು, ಯಾಕಂದ್ರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರಿಗೆ ಗೊತ್ತಿರೋರು. ಸೊ ಎಲ್ಲೋ ಒಂದು ಕಡೆ ನಂಗೆ ಬೇಜಾರು ಏನಂದ್ರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ. ದರ್ಶನ್ ಅರೆಸ್ಟ್ ಬಳಿಕ ಮೌನ ಮುರಿದ ವಿಜಯಲಕ್ಷ್ಮಿ. ದರ್ಶನ್ ಅರೆಸ್ಟ್ ಆದ 2 ದಿನದ ಬಳಿಕ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ಹೃದಯ ಒಡೆದು ಚೂರಾಗಿದೆ ಅಂತ ನೋವು ತೋಡಿಕೊಂಡಿದ್ದಾರೆ. ಅಭಿಮಾನಿಗಳಿಗೂ ದರ್ಶನ್ ಸಂದೇಶ ಕಳುಹಿಸಿದ್ದಾರೆ ಅಂತ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ. ಪ್ರಸಕ್ತ ವಿದ್ಯಮಾನ ಏನೇ ಇದ್ರೂ ನನ್ನ ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ. ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ನಂಬಿದ್ದೇನೆ. ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ, ಅದನ್ನ ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು. ನಿಮ್ಮ ಪ್ರೀತಿಯ ದಾಸ. ಹೀಗಂತ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಪತ್ರ ಬರೆದಿರೋದಾಗಿ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆನೇಕಲ್ನಿಂದ ರಾಮು ಜೊತೆ ಪ್ರಜ್ವಲ್, TV9 ಬೆಂಗಳೂರು.